ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ದರ್ಶನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೃಷಭ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವೃಷಭ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತಪ್ಪ ಅಂತಂದ್ರೆ, ಪ್ರೀತಿ ಮತ್ತು ಕುಟುಂಬದ ವಿಚಾರ ನೋಡಬೇಕು ಅಂತಂದ್ರೆ, ಪ್ರೀತಿ ವಿಚಾರದಲ್ಲಿ ಇವರಿಬ್ಬರ ನಡುವೆ ಇರ್ತಕ್ಕಂಥ ಗಂಡ ಹೆಂಡತಿ ನಡುವೆ ಇರ್ತಕ್ಕಂತಹ ಮೂಲ ಪ್ರೀತಿ, ವಿಶ್ವಾಸ, ನಂಬಿಕೆ ಹೆಚ್ಚಾಗುವಂಥ ಸಂಭವ ಈ ತಿಂಗಳಲ್ಲಿದೆ. ಯಾವುದೇ ಸಮಸ್ಯೆಗಳು ಇರ್ತಕ್ಕಂಥ ವಿಚಾರ ಸಂಭವಗಳಿಲ್ಲ. ತದನಂತರ ಕುಟುಂಬದಲ್ಲಿ ಮನೆಯಲ್ಲಿ ಇರ್ತಕ್ಕಂತಹ ಸಣ್ಣ ಮಕ್ಕಳು ಸ್ವಲ್ಪ ಅನಾರೋಗ್ಯಕ್ಕೆ ಈಡಾಗೋದು, ಸ್ವಲ್ಪ ಸಣ್ಣ ಪುಟ್ಟ ಸಹಜ ವ್ಯವಸ್ಥೆಗಳು ಬರುತ್ತೆ. ಅದು ಸ್ವಲ್ಪ ಹೆಚ್ಚು ಗಮನ ಇರಲಿ. ಮತ್ತು ವಾಹನದಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಬಹಳ ಒಳ್ಳೆಯದಾಗುತ್ತೆ ಕುಟುಂಬದ ಜೊತೆಗೆ. ತದನಂತರದಲ್ಲಿ ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿ. ಉದ್ಯೋಗ ಸ್ಥಿತಿ ವಿಚಾರ ನೋಡಬೇಕು ಅಂತಂದ್ರೆ, ಉದ್ಯೋಗದಲ್ಲಿ ಮಾಡ್ತಕ್ಕಂಥ ಯಾವುದೇ ಕೆಲಸದಲ್ಲಿ ಪ್ರಶಂಸೆಗಳು ಸಿಗದೆ ಇರತಕ್ಕಂಥ ವ್ಯವಸ್ಥೆಗಳಾಗ್ಬೋದು, ಅಥವಾ ಹಾಕಿದಂಥ ಒಂದು ಶ್ರಮಕ್ಕೆ ಪ್ರತಿಫಲ ಸಿಗದಂಥ ವ್ಯವಸ್ಥೆಗಳಾಗ್ಬೋದು ಆಗುವಂಥ ಸಂಭವ ಇದೆ. ಧೃತಿ ಕೆಡದೆ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಬಹಳ ಶ್ರದ್ಧೆಯಿಂದ ಮಾಡ್ಕೊಂಡೋಗಿ ಅದಕ್ಕೆ ಒಂದು ಫಲ ಸಿಗುತ್ತೆ. ತದನಂತರದಲ್ಲಿ ಆರ್ಥಿಕ ಸ್ಥಿತಿ ಬರೋದಾದ್ರೆ, ಆರ್ಥಿಕ ಸ್ಥಿತಿಯಲ್ಲಿ ಹೇಳ್ಕೊಳ್ಳುವಂಥ ಒಂದು ಮೇಜರ್ ಆಗಿ ಯಾವುದೇ ಒಂದು ವ್ಯವಸ್ಥೆಗಳು ಬದಲಾವಣೆ ಇಲ್ಲ. ಸಣ್ಣ ಪುಟ್ಟದಾಗಿ ಈ ಹಿಂದಿನ ತಿಂಗಳಲ್ಲಿ ನಿಮ್ಮ ಒಂದು ವಿಚಾರಗಳು ಹೇಗಿತ್ತು ಅದೇ ಥರ ವಿಚಾರಗಳಿರುತ್ತೆ. ಯಾವ ರೀತಿಯಪ್ಪ ಅಂತಂದ್ರೆ, ಸಹಜ ಮನಸ್ಥಿತಿ, ಸಹಜ ವಿಚಾರ ಯಾವ ಥರಪ್ಪ ಅಂತಂದ್ರೆ, ಮಾಡ್ತಕ್ಕಂಥ ಕೆಲಸದಲ್ಲಿ ಲಾಭದಾಯಕ ವಿಚಾರಗಳು ಇಲ್ಲದೇ ಇದ್ರೂ ಕೂಡ ತಕ್ಕ ಮಟ್ಟಿಗೆ ಉಪಸ್ಥಿತಿ ವಿಚಾರಗಳು ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆಗಳಿಲ್ಲ. ಯಾವುದೇ ಹೂಡಿಕೆಗಳು ಈ ತಿಂಗಳಲ್ಲಿ ಮಾಡುವಂಥ ಅವಶ್ಯಕತೆ ಬೇಡ. ನಂತರ ಆರೋಗ್ಯದ ವಿಚಾರ ನೋಡಬೇಕು ಅಂತಂದ್ರೆ, ಆರೋಗ್ಯದಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅಥವಾ ನಿಮ್ಮ ತಾಯಿ, ತಂಗಿ, ಹೆಂಡತಿ, ಮಗಳು ಇವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಂಭವಗಳಿದ್ದು ಅವ್ರ ಕಡೆ ಸ್ವಲ್ಪ ಗಮನ ಇರಲಿ. ಮಾಡ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಅವ್ರನ್ನ ನೋಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಮತ್ತು ಅವರಿಗೆ ಯೋಗಾಸನ ಆಗ್ಬೋದು, ತದನಂತರದಲ್ಲಿ ಮೆಡಿಟೇಷನ್ ಆಗ್ಬೋದು, ಇದನ್ನು ಮಾಡಲಿಕ್ಕೆ ಸ್ವಲ್ಪ ನೀವು ಪ್ರೇರೇಪಣೆ ಕೊಡೋದಾಗ್ಬೋದು ಅಥವಾ ಸಲಹೆಗಳನ್ನ ಕೊಡೋದು ಬಹಳ ಮುಖ್ಯ ಆಗುತ್ತೆ. ಈ ರಾಶಿಯವರಿಗೆ ಏನಪ್ಪ ಪರಿಹಾರ ಮಾರ್ಗಗಳು, ಮನಸ್ಥಿತಿ ಶುಚಿಯಾಗಿರ್ಲಿಕ್ಕೆ, ಮನಃಶಾಂತಿಯಿಂದ ಇರಲಿಕ್ಕೆ ಏನಪ್ಪ ಪರಿಹಾರ ಮಾರ್ಗ ಅಂತಂದರೆ, ಪ್ರತಿ ಗುರುವಾರ ರಾಯರ ದೇವಸ್ಥಾನಕ್ಕೆ ಒಂದು ಮಾಲೆಯನ್ನು, ಹೂವಿನ ಮಾಲೆಯನ್ನು ಅರ್ಪಣೆ ಮಾಡಿ ರಾಯರ ಕೃಪಾಶೀರ್ವಾದಕ್ಕೆ ನೀವು ಪಾತ್ರರಾಗ್ಬೋದು. ಇದರಿಂದ ನಿಮ್ಮ ಲೈಫಲ್ಲಿ ಇರತಕ್ಕಂಥ ಎಲ್ಲ ನೆಗೆಟಿವಿಟಿಗಾಗ್ಬೋದು, ಎಲ್ಲ ಸಮಸ್ಯೆಗಳಾಗ್ಬೋದು ನಿವಾರಣೆ ಕಾಣ್ತಾ ಬರುತ್ತೆ. ಈ ಒಂದು ಕಾರ್ಯವನ್ನು ಮಾಡಿ ಎಲ್ಲ ಶುಭವಾಗುತ್ತೆ. ಇದಾಗಿತ್ತು ನವೆಂಬರ್ ತಿಂಗಳ ವೃಷಭ ರಾಶಿಯ ಸಂಪೂರ್ಣ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.